ಎಲ್ರಿಗೂ ನಮಸ್ಕಾರ. ಮೀಲ್ಸ್ ಇನ್ ಮಿನಿಟ್ಗೆ ಸ್ವಾಗತ. ಇವತ್ತು ಮದುವೆ ಮನೆ ಶೈಲಿಯ ಬಿಸಿಬೇಳೆ ಬಾತ್ನ ಹೇಗೆ ಮಾಡೋದು ಅಂತ ನೋಡೋಣ. ಇಂಗ್ರೀಡಿಯೆಂಟ್ಸ್: ಬೇಳೆ, ಅಕ್ಕಿ, ನವಲ್ಕೋಸು, ಕ್ಯಾರೆಟ್, ಈರುಳ್ಳಿ, ಕ್ಯಾಪ್ಸಿಕಮ್, ಬಟಾಣಿ, ಬೀನ್ಸ್ ಮತ್ತು ಟೊಮೆಟೊ. ಇದು ಪೌಡರ್ ಮಾಡ್ಕೊಳ್ಳೋಕ್ಕೆ ಮೆಣಸಿನ್ಕಾಯಿ, ಕೊತ್ತಂಬರಿ ಬೀಜ 3 ಟೇಬಲ್ ಸ್ಪೂನು, ಮೆಣಸು 10, 4 ಲವಂಗ, ಚಕ್ಕೆ 3, ಕಡಲೆಬೇಳೆ 1 ಟೇಬಲ್ ಸ್ಪೂನು, ಉದ್ದಿನಬೇಳೆ 2 ಟೇಬಲ್ ಸ್ಪೂನು, ಮೆಂತ್ಯ 1/2 ಟೇಬಲ್ ಸ್ಪೂನು, ಕೊಬ್ಬರಿ, ಎಣ್ಣೆ, ಹುಣಸೆ ಹಣ್ಣು, ಇಂಗು, ಕರಿಬೇವು, ಗೋಡಂಬಿ ಮತ್ತು ಬೆಲ್ಲ. ಹೀಗಿದು ಹೇಗೆ ಮಾಡೋದು ಅಂತ ನೋಡೋಣ. ಪಾತ್ರೆ ತಗೊಂಡು ಬೇಳೆ ಮತ್ತು ಅಕ್ಕಿನ ಹಾಕಿ ತೊಳ್ಕೊಂಡು ಕುಕ್ಕರ್ಗೆ ಹಾಕೋತಾ ಇದ್ದೀನಿ. ನಾನಿಲ್ಲಿ ಅಕ್ಕಿ ಮತ್ತು ಬೇಳೆನ ಸಮ ಪ್ರಮಾಣದಲ್ಲಿ ತಗೊಂಡಿದ್ದೀನಿ. 2 ಮೆಜರ್ಮೆಂಟ್ ಸೇಮ್ ಇದ್ರೆ ರುಚಿ ಚೆನ್ನಾಗಿ ಬರುತ್ತೆ ಅಂತ. ಇದಕ್ಕೆ ಏನು ತರಕಾರಿ ಇಟ್ಕೊಂಡಿದ್ದೆ ಇದನ್ನ ಹಾಕೋತಾ ಇದ್ದೀನಿ. ನವಲ್ಕೋಸು, ಕ್ಯಾರೆಟು, ಬಟಾಣಿ, ಬೀನ್ಸ್ನ ಸೇರಿಸಿ ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಎಣ್ಣೆನ ಹಾಕಿ, ಎಣ್ಣೆ ಹಾಕೋದ್ರಿಂದ ಎಲ್ಲವುದು ನೀಟಾಗಿ ಒಂದೇ ಥರ ಬೇಯುತ್ತೆ ಅಂತ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ 7 ಗ್ಲಾಸ್ ನೀರನ್ನ ಹಾಕ್ತಾ ಇದ್ದೀನಿ. ಇಲ್ಲಿ ನಾನು ಯಾವ ಬೌಲಲ್ಲಿ ಅಕ್ಕಿ ಮತ್ತು ಬೇಳೆನ ತಗೊಂಡಿದ್ದೀನಿ ಅದೇ ಬೌಲಲ್ಲಿ 7 ಗ್ಲಾಸ್ ನೀರು ಹಾಕಿದ್ದೀನಿ. ಬೇಯಕ್ಕಿಡೋಣ. ಇದು ವಿಶಲ್ ಆಗೋದ್ರೊಳಗೆ ನಾವು ಆ ಕಡೆ ಪೌಡರ್ಗೆ ರೆಡಿ ಮಾಡ್ಕೊಳ್ಳೋಣ. ಒಂದು ಪ್ಯಾನ್ ಇಟ್ಟು ಅದು ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ, ಮೆಂತ್ಯ, ಉದ್ದಿನಬೇಳೆ, ಕಡಲೆಬೇಳೆನ ಹಾಕಿ ಸ್ವಲ್ಪ ಕಂದು ಬಣ್ಣ ಬರಲಿ. ಇದಕ್ಕೆ ಚಕ್ಕೆ, ಲವಂಗ, ಮೆಣಸು, ಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಹಾಗೆ ಹಾಕ್ಕೊಂಡಿದ್ದೀನಿ, ನೀವು ಕಟ್ ಮಾಡಿ ಹಾಕ್ಕೊಳ್ಳಿ. ಮೆಣಸಿನ್ಕಾಯಿ 7 ಬ್ಯಾಡ್ಗೆ 3 ಗುಂಟೂರನ್ನ ತಗೊಂಡಿದ್ದೀನಿ. ಸ್ವಲ್ಪ ಖಾರ ಇರಲಿ ಅಂತ ಹೇಳಿ. ನೀವು ಖಾರ ಬೇಡ ಅಂದರೆ ಬರೀ ಬ್ಯಾಡ್ಗೆನೆ ಹಾಕ್ಕೊಳ್ಳಿ. ಮತ್ತು 1 ಮುಷ್ಟಿ ಕೊತ್ತಂಬರಿ ಬೀಜನ ಹಾಕಿದ್ದೀನಿ. ಹಿಂಗೆ ಮುಷ್ಟಿ ಮಾಡಿದರೆ ನಿಮ್ಮ ಕೈಯಲ್ಲಿ 1 ಮುಷ್ಟಿ ಬರೋವಷ್ಟು ಕೊತ್ತಂಬರಿ ಬೀಜನ ಹಾಕಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದಮೇಲೆ ಕರಿಬೇವು, ಸ್ವಲ್ಪ ಕೊಬ್ಬರಿನ ಸೇರಿಸ್ತಾ ಇದ್ದೀನಿ ರುಚಿಗೆ. ಕೊಬ್ಬರಿ ಹಾಕಿದ್ಮೇಲೆ ಜಾಸ್ತಿ ಫ್ರೈ ಮಾಡಬೇಡಿ, ಸೀದ್ ಹೋಗುತ್ತೆ. ಸ್ವಲ್ಪ ಫ್ರೈ ಮಾಡಿದರೆ ಸಾಕಾಗುತ್ತೆ. ಇಲ್ಲಿ ಯಾವ್ದಾದ್ಮೇಲೆ ಯಾವುದನ್ನ ಹಾಕಿ ಫ್ರೈ ಮಾಡಬೇಕು ಅನ್ನೋದು ತುಂಬ ಮುಖ್ಯ ಆಗುತ್ತೆ. ನೀವು ಕೊತ್ತಂಬರಿ ಬೀಜನೇ ಮೊದಲು ಹಾಕ್ಬಿಟ್ರೆ ಸೀದ್ ಹೋಗ್ಬಿಡುತ್ತೆ, ರುಚಿ ಚೆನ್ನಾಗಿ ಬರಲ್ಲ. ಹಾಗಾಗಿ ನೀವು ಯಾವ್ದು ಹಾಕಿದ್ಮೇಲೆ ಯಾವುದನ್ನ ಹಾಕಿ ಫ್ರೈ ಮಾಡಬೇಕು ಅನ್ನೋದೇ ತುಂಬ ಇಂಪಾರ್ಟೆಂಟು. ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ, ಈಗ ಪೌಡರ್ ರೆಡಿ ಆಯಿತು. ಈ ಕಡೆ ಕುಕ್ಕರ್ ವಿಷಲ್ ಕೂಡ ಆಗಿದೆ. ತೆಗಿಯೋಣ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ತರಕಾರಿ, ಅಕ್ಕಿ, ಬೇಳೆ ಎಲ್ಲ ಹದವಾಗಿ ಬೆಂದಿದೆ. ಈಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಬಾಣಲಿ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತು 2 ಟೇಬಲ್ ಸ್ಪೂನ್ ತುಪ್ಪನ ಹಾಕ್ತಾಯಿದ್ದೀನಿ. ಬಿಸಿಬೇಳೆ ಬಾತ್ಗೆ ತುಪ್ಪ ಇದ್ರೇ ಚಂದ. ಅದಕ್ಕಾದ್ಮೇಲೆ ಅದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವು, ದಪ್ಪ ಮೆಣಸಿಕಾಯಿ. ಇದು ಸ್ವಲ್ಪ ಫ್ರೈ ಆಗಲಿ. ಇಷ್ಟು ಫ್ರೈ ಆದರೆ ಸಾಕು. ಇದು ಗೋಡಂಬಿನ ಸೇರಿಸ್ತಾ ಇದ್ದೀನಿ. ಗೋಡಂಬಿ ಸ್ವಲ್ಪ ಕಲರ್ ಬಂದ ಮೇಲೆ ಇದಕ್ಕೆ ಈರುಳ್ಳಿ ಹಾಕೋತಾ ಇದ್ದೀನಿ. ಸ್ವಲ್ಪ ಉಪ್ಪನ್ನ ಹಾಕ್ತಾ ಇದ್ದೀನಿ. ತರಕಾರಿ ಬೇಯಿಸ್ಬೇಕಾದ್ರೂ ಹಾಕಿರ್ತೀವಿ. ಇದು ಬರೀ ಇದು ಬೇಯೋಕೆ ಮಾತ್ರ ಸ್ವಲ್ಪ ಹಾಕೊಳ್ಳಿ, ಸಾಕಾಗುತ್ತೆ. ಒಂದು ಸ್ವಲ್ಪ ಇಂಗು, ಗಮಕ್ಕೆ ಇಂಗು ಹಾಕಿದರೆ ಗಮ್ ಅಂತ ಪರಿಮಳ ಬರುತ್ತೆ. ಇದು ಫ್ರೈ ಆಗಲಿ. ಇದಾದಮೇಲೆ ಟೊಮೆಟೊನ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಬೆಂದರೆ ಸಾಕು, ಜಾಸ್ತಿ ಏನು ಬೇಯೋದು ಬೇಡ. ಇದಕ್ಕೇನೆ 1 ನಿಂಬೆ ಹಣ್ಣಿನ ಗಾತ್ರದ ಹುಣಸೆ ಹಣ್ಣು ತಗೊಂಡಿದ್ದೆ, ಹಾಕಿ ಇದಕ್ಕೆ ಬೆಲ್ಲನ ಸೇರಿಸ್ತಾ ಇದ್ದೀನಿ. ನೀವಿಲ್ಲಿ ಬೆಲ್ಲ ಮತ್ತು ಹುಣಸೆ ಹಣ್ಣು ಎರಡನ್ನೂ ಸಮ ಪ್ರಮಾಣದಲ್ಲಿ ತಗೋಬೇಕು. ಒಂದು ಸ್ವಲ್ಪ ನೀರನ್ನ ಹಾಕ್ತಾ ಇದ್ದೀನಿ. ಈಗಿದೆಲ್ಲ ಚೆನ್ನಾಗಿ ಬೇಯಲಿ. ನೋಡಿ ಬೆಂದಿದೆ. ಇದಕ್ಕೆ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೊಬ್ಬರಿನ ಹಾಕಿ ಮತ್ತೆ ಮಿಕ್ಸ್ ಮಾಡಿ. ಆದಮೇಲೆ ಅದಕ್ಕೆ ಅಕ್ಕಿ ಮತ್ತು ಬೇಳೆ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಹಾಕಿ ನೀಟಾಗಿ ಹದವಾಗಿ ಮಿಕ್ಸ್ ಮಾಡೋಣ. ಮತ್ತು 2 ಬೌಲ್ನ ನೀರು ಹಾಕೋತಾ ಇದ್ದೀನಿ. ನೀವು ಹದ ನೋಡಿ ನಿಮಗೆ ಹೆಂಗೆ ಬೇಕು ಹಂಗೆ ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕಿದ್ದೀವಿ, ರುಚಿನ ನೋಡಿ ಹಾಕ್ಕೊಳ್ಳಿ. ಉಪ್ಪು ಮಾಡ್ಕೊಂಡಿರ ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಹಾಕಿದರೆ ರೆಡಿ ಆಯ್ತದೆ. 1 ಕುದಿ ಬರಲಿ ಸಾಕು, ಹೆಚ್ಚು ಕುದಿಯೋದೆಲ್ಲ ಬೇಡ. 1 ಕುದಿ ಬಂದರೆ ಸಾಕು. ಯಾಕಂದರೆ ಮಸಾಲೆ ಎಲ್ಲ ಹುರಿದೇ ಇರ್ತೀವಲ್ವ, ಅಲ್ಲಿ ಹಸಿ ಇರೋವಂಥದ್ದು ಏನೂ ಇರಲ್ಲ. ಹಾಗಾಗಿ 1 ಕುದಿ ಬರಲಿ ಸಾಕು, ಹೆಚ್ಚು ಕುದಿಸೋದೇನು ಬೇಡ.
ನೋಡಿದ್ರಲ್ಲ ಮದುವೆ ಮನೆ ಶೈಲಿಯ ಬಿಸಿಬೇಳೆ ಬಾತ್ನ ಹೇಗೆ ಮಾಡೋದು ಅಂತ. ಬಿಸಿಬೇಳೆ ಬಾತ್ ಮೇಲೆ ಖಾರ ಬೂಂದಿ, ಅದ್ರ ಮೇಲೆ ಸ್ವಲ್ಪ ತುಪ್ಪನ ಸೇರಿಸಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ. ಇದೇ ಥರ ಈಸಿ ಮತ್ತು ಟೇಸ್ಟಿ ರೆಸಿಪೀಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.